ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಬಾಯಿಯ ಮಾತು ಎನ್ನುವ ಶೀರ್ಷಿಕೆಯಲ್ಲಿ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 28ನೇ ವಚನ. ಲೂಕ 6:28. ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ಈ ವಾಕ್ಯದೊಳಗಿನ ಜೀವವನ್ನು ನಮಗೆ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬೋಧನೆಗಳು ಬಹಳ ವಿಶೇಷವಾದ ಬೋಧನೆಗಳು. ಒಂದು ವೇಳೆ ಪ್ರಪಂಚದ ನಾನಾ ವರ್ಗದ ಜನರಿಗೆ ಇವುಗಳು ಬಹಳ ವಿಶೇಷವೆನಿಸ್ತದೆ ಮತ್ತು ಗ್ರಹಿಸಲಿಕ್ಕೆ ಅಷ್ಟೊಂದು ಸುಲಭ ಅಲ್ಲ. ಕಾರಣ ಇಲ್ಲಿ ಇವತ್ತು ನಾವು ಓದಿದ ಲೂಕ 6:28ನೇ ವಚನ, ಅದಕ್ಕೆ ಹಿಂದಿನ ವಚನದೊಂದಿಗೆ ನಾವು ಸೇರಿಸಿ ಓದುವುದಾದರೆ ಅಲ್ಲಿ ಹೀಗೆ ಬರ್ತದೆ: ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ. ಯೇಸು ಕ್ರಿಸ್ತನು ಯಾರಿಗೆ ಇದನ್ನು ಹೇಳ್ತಿದ್ದಾನೆ, ಯಾರಿಗೆ ಎಂಬುದಾಗಿ ನಿರ್ದಿಷ್ಟವಾಗಿ ಅಲ್ಲಿ ಗಮನಿಸೋದಾದರೆ ಕೇಳುವವರಾದ ನಿಮಗೆ. ಹಾಗಾದರೆ ಈ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ಯಾರು ಮನಸ್ಸು ಕೊಟ್ಟಿದ್ದಾರೋ, ಪ್ರಪಂಚದ ಯಾವುದೇ ವ್ಯಕ್ತಿಯ ಮನಸ್ಸು ಕೊಡುವುದಾದರೆ ಅವರಿಗೆ ಕೇಳುವುದೆಂಬುದಾಗಿ ಹೇಳಿದರೆ ಅರ್ಥ ಕೇಳಿಸಿಕೊಂಡು ಅಲಕ್ಷ್ಯ ಮಾಡುವವರಲ್ಲ, ಕೇಳಿಸಿಕೊಂಡು ಅದಕ್ಕೆ ತಗ್ಗಿಸಿಕೊಳ್ಳುವವರು, ಅಥವಾ ಕೇಳಿಸಿಕೊಂಡು ಅದಕ್ಕೆ ವಿಧೇಯರಾಗುವವರು, ಅಥವಾ ಕೇಳಿಸಿಕೊಂಡು ಅದನ್ನು ಕೈಕೊಳ್ಳುವವರು. ಇವರಿಗೆ ಆತನು ಹೇಳ್ತಿದ್ದಾನೆ, ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ, ಕರ್ತನ ನುಡಿಗಳಿಗೆ ಗಮನ ಕೊಡುವವರಿಗೆ ಆತನು ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ. ಹಾಗಾದರೆ ನಮಗೆ ಇತರರಿಂದ ಯಾವ ವಿಧದ ಒಂದು ವಿರೋಧ ಕಾರ್ಯಗಳು ನಡೀತದೋ ಇತರರಿಂದ, ಅಥವಾ ಅಂಥವರಿಗೆ ನಮ್ಮಿಂದ ಅದಕ್ಕೆ ಪ್ರತಿಯಾಗಿ ಏನು ನಡಿಬೇಕು ಅದನ್ನು ಯೇಸು ಕ್ರಿಸ್ತ ನಮಗೆ ಇಲ್ಲಿ ಬೋಧಿಸ್ತಿದ್ದಾನೆ. ಯಾರಾದರೂ ವೈರತ್ವ ತೋರಿಸ್ತಾ ಇದ್ರೆ ಯೇಸು ಕ್ರಿಸ್ತನಲ್ಲಿ ನಿಮ್ಮಿಂದ ಪ್ರೀತಿ ಹೊರಟು ಬರಲಿ ಅಂತ ಹೇಳ್ತಾನೆ. ನಂತರದಲ್ಲಿ ಕರ್ತನು ನಮಗೆ ಕಲಿಸುವಂಥ ವಿಚಾರ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ. ಹಾಗಾದರೆ ನಮಗೆ ಜನರು ಹಗೆತನದಿಂದ ನಾನಾ ನಷ್ಟಗಳನ್ನು ಉಂಟು ಮಾಡುವಾಗ, ಅಥವಾ ನಮ್ಮ ದಾರಿಗೆ ಅಡ್ಡಲಾಗಿ ಅವರು ವರ್ತಿಸುವಾಗ, ಅಡ್ಡಗಾಲ ಹಾಕುವಾಗ ಕರ್ತನು ಹೇಳ್ತಾನೆ ಅವರಿಗೆ ಉಪಕಾರ ಮಾಡಿರಿ. ನಂತರದಲ್ಲಿ ನಾವು ಇದನ್ನು ಓದಿದ ವಾಕ್ಯಕ್ಕೆ ನಾವು ಬರುವುದಾದರೆ 28ನೇ ವಚನಕ್ಕೆ ಆತನು ಹೇಳ್ತಾನೆ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ. ಕೆಲವೊಮ್ಮೆ ಎಲ್ಲಿಯಾದರೂ ಜಗಳಗಳಾಗ್ತಾ ಇದ್ರೆ, ಇಬ್ಬರ ನಡುವೆ ವಾಗ್ವಾದಗಳು ನಡೀತಿರುವುದಾದರೆ, ಅವರಲ್ಲೊಬ್ಬರು ಇನ್ನೊಬ್ಬರನ್ನು ಶಪಿಸಿದರೆ ಆಗ ಶಾಪದ ಮಾತನ್ನು ಅವರಿಂದ ಕೇಳಿಸಿಕೊಂಡು ಪ್ರತಿಯಾಗಿ ಇವರು ಸಹ ಶಪಿಸುವಂಥ ಸಂಗತಿಗಳನ್ನ ಹೆಚ್ಚು ಕಡಿಮೆ ನಾವೆಲ್ಲರೂ ಕೇಳಿಸ್ಕೊಂಡಿದ್ದೇವೆ. ಕೆಲವು ಜಾಗಗಳಲ್ಲಿ ನೀನು ಸಾಯಿ ಅಂತ ಹೇಳಿದರೆ ಅವರು ಸಹ ನೀನು ಸಾಯಿ, ಅಥವಾ ನೀನು ಹಾಳಾಗು, ಹಾಗಾದರೆ ಅವ್ರು ಹೇಳ್ತಾರೆ ನೀನು ಹಾಳಾಗು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಮಾತನಾಡಲಿಕ್ಕೆ ನಮಗೆ ಕಲಿಸಲಿಲ್ಲ. ಆತನು ಹೇಳ್ತಾನೆ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ. ಹಾಗಾದರೆ ನಮ್ಮ ಮೇಲೆ ಕೆಡುಕನ್ನು ಯಾರಾದರೂ ಮಾತನಾಡ್ತಿದ್ರೆ, ಕರ್ತನಾದ ಯೇಸು ಕ್ರಿಸ್ತನ ನಮಗೆ ಹೇಳಿಕೊಟ್ಟದ್ದು ನೀನವನ್ನು ಆಶೀರ್ವದಿಸು. ಹಾಗಾದರೆ ಒಬ್ಬರು ನಮ್ಮ ಮೇಲೆ ನೀನು ಸಾಯಿ ಎಂಬುದಾಗಿ ಮರಣ ಮಾತನಾಡ್ತಿದ್ರೆ, ಕರ್ತನ ಹೇಳ್ತಾನೆ ನೀನು ಅವರ ಮೇಲೆ ಜೀವವನ್ನು ಮಾತನಾಡು. ಅಥವಾ ಕೆಲವರು ನಮ್ಮ ಮೇಲೆ ನಷ್ಟಗಳನ್ನ ಮಾತನಾಡ್ತಿದ್ರೆ, ಕರ್ತನು ನಮಗೆ ಹೇಳಿಕೊಡ್ತಾನೆ ನೀನು ಅವರ ಮೇಲೆ ಸಮೃದ್ಧಿಯನ್ನು ಮಾತನಾಡು. ಹಾಗಾದರೆ ಈ ರೀತಿಯಾಗಿ ಮಾತನಾಡುವಾಗ ನಮ್ಮ ಬಾಯಿ ಹೊಲಸಾಗಲಿಕ್ಕೆ ಸಾಧ್ಯವಿಲ್ಲ, ನಮ್ಮ ಮನಸ್ಸು ಅಸಮಾಧಾನಗೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಮುಂದುವರೆದ ಮಾತಿನಲ್ಲಿ ಆತನು ಹೇಳ್ತಾನೆ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸು. ಯಾರಾದರೂ ನಮಗೆ ಬೈತಾದರೆ ಎದ್ದು ಪ್ರತಿಯಾಗಿ ಬೈಲಿಕ್ಕೆ ಯೇಸು ಕ್ರಿಸ್ತ ನಮಗೆ ಕಲಿಸ್ತಿಲ್ಲ. ಪ್ರೇರೆ, ನಮ್ಮಲ್ಲಿ ಬಹುಮಂದಿ ನಾವು ಇವುಗಳನ್ನ ಇನ್ನೂ ರೂಢಿಸಿಕೊಳ್ಳೇ ಇಲ್ಲ. ಯಾರಾದರೂ ಬೈತಾ ಇದ್ರೆ ನಮಗೂ ಪ್ರತಿಯಾಗಿ ಬಯಬೇಕೆಂಬುದಾಗಿ ಅನ್ನಿಸ್ತದೆ. ಆದರೆ ಕರ್ತನು ನಮಗೆ ಹೇಳಿಕೊಡುವಂಥದ್ದು, ನಮ್ಮನ್ನು ಯಾರಾದರೂ ಬೈದರೆ ಅವರಿಗೆ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಂತೆ. ಕರ್ತನ ದಯೆಯು ಕನಿಕರವು ಕರ್ತನಿಂದ ಮೇಲೂ ಅವರಿಗೆ ದೊರಕುವಂತೆ ನಾವು ಪ್ರಾರ್ಥಿಸಬೇಕಾಗಿದೆ. ಪ್ರೇರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಮಾಡಿದ್ದು ಏನು? ಆತನನ್ನು ಅನೇಕರು ನಿಂದಿಸ್ತಿದ್ದಾರೆ, ಹೀಯಾಳಿಸ್ತಿದ್ದಾರೆ, ಅವಮಾನಪಡಿಸ್ತಿದ್ದಾರೆ, ಶಪಿಸ್ತಿದ್ದಾರೆ. ಆತನನ್ನು ನಾನಾ ವಿಧವಾದ ಕಾರ್ಯಗಳನ್ನು ಉಲ್ಲೇಖಿಸಿ ಆತನನ್ನು ಪ್ರಶ್ನಿಸ್ತಿದ್ದಾರೆ, ಗೇಲಿ ಮಾಡ್ತಿದ್ದಾರೆ. ಆದರೆ ಕರ್ತನ ಅವರೆಲ್ಲರಿಗಾಗಿ ದೇವರನ್ನು ಪ್ರಾರ್ಥಿಸಿದ್ದಾನೆ. ಅವರನ್ನು ಕ್ಷಮಿಸಿ ಅಬ್ರಹಾಮನ ಆಶೀರ್ವಾದ ಅವ್ರಿಗೆ ಉಂಟಾಗುವಂತೆ ಆತನ ಅವರ ಶಾಪಗಳನ್ನ ಹೊತ್ತಿದ್ದಾನೆ. ಹಾಗಾದರೆ ಇದನ್ನು ಹೇಳಿಕೊಟ್ಟಂತ ನಮ್ಮ ಕರ್ತನು ಹಾಗೇ ವರ್ತಿಸಿರೋದ್ರಿಂದ ನಮ್ಮ ರಕ್ಷಕನು ನಮಗೆ ನೀವು ಸಹ ಹೀಗೇ ನಡೀರಿ ಎಂಬುದಾಗಿ ಆತನು ಹೇಳ್ತಿದ್ದಾನೆ.
ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ನಮ್ಮ ಕರ್ತನೆ, ನಮ್ಮ ರಕ್ಷಕನೇ, ನೀನೇ ಶ್ರೇಷ್ಠ ಮಾದರಿಯಾಗಿದ್ದು ನಿನಗೆ ಗೇಲಿ ಮಾಡಿ, ನಿನ್ನನ್ನು ಅವಮಾನಪಡಿಸಿ, ನಿನ್ನನ್ನು ನಿಂದಿಸಿ, ನಿನ್ನನ್ನು ಹೀಯಾಳಿಸಿ, ನಿನ್ನನ್ನು ಶಪಿಸಿದ ಎಲ್ಲರನ್ನ ನೀನು ಕರ್ತನೆ ಪ್ರತಿಯಾಗಿ ಕ್ಷಮಿಸಿ ಆಶೀರ್ವದಿಸಿದಿ. ಅವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದ್ದಿ, ಅವರ ಹಿತಕ್ಕಾಗಿ ಪ್ರಾರ್ಥಿಸಿದ್ದಿ, ಅವರ ಅಳಿವಿಗಾಗಿ ಅಲ್ಲ, ಅವರ ಉಳಿವಿಗಾಗಿ, ಅವರ ರಕ್ಷಣೆಗಾಗಿ ಪ್ರಾರ್ಥಿಸಿದ್ದಿ ಯೇಸಪ್ಪ. ಕರ್ತನೆ, ಇಂಥ ದೇವರಾದ ನಿನ್ನನ್ನು ನಾವು ಕೊಂಡಾಡ್ತೇವೆ. ನೀ ನಮ್ಮ ಶಾಪಗಳನ್ನ ತೆಗೆದುಕೊಂಡು ಅಬ್ರಾಹ್ಮನಿಗುಂಟಾದ ಆಶೀರ್ವಾದ ನಮಗುಂಟಾಗುವಂತೆ ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮ ನಮಗೆ ದೊರಕುವುದಕ್ಕಾಗಿ ಮಾರ್ಗವನ್ನು ತೆರೆದುಕೊಟ್ಟಿದ್ದಿ. ಕರ್ತನೆ, ನಿನ್ನನ್ನು ಹಿಂಬಾಲಿಸುವಂಥ ನಾವು ಹೀಗೆ ನಡ್ಕೊಳ್ಳುವುದಕ್ಕೆ ನಮಗೆ ಕಲಿಸು ದೇವರೇ. ಇಂಥ ಸಾಮರ್ಥ್ಯ ಕೊಡು ಸ್ವಾಮಿ. ಶಪಿಸುವವರ ಎದುರು ನಿಂತು ಅವರನ್ನು ಆಶೀರ್ವದಿಸುವುದಕ್ಕೂ, ಬೈಯುವವರ ಎದುರು ನಿಂತು ಅವರಿಗಾಗಿ ಪ್ರಾರ್ಥಿಸುವುದಕ್ಕೂ ನಮಗೆ ಆತ್ಮನಲ್ಲಿ ವಿಶೇಷ ಬಲ ಕೊಡು. ನಮ್ಮ ಅಂತರದ ಮನುಷ್ಯನು ಇಂಥ ಕಾರ್ಯಗಳಿಗಾಗಿ ಬಲಗೊಳ್ಳಲಿ ಕರ್ತನೆ. ಕೇಳುವಂಥ ನಮ್ಮನ್ನು ಕರ್ತನೆ ಆಶೀರ್ವದಿಸು. ಕರ್ತನೆ, ನಿನ್ನ ಈ ಅಪ್ಪಣೆಯನ್ನು ನಾವು ಚಾಚು ತಪ್ಪದೆ ಕೈಗೊಳ್ಳುವುದಕ್ಕೆ ನಮ್ಮನ್ನು ಈ ವರ್ಷದಲ್ಲಿ ಬಲಪಡಿಸು. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.